ಒಂದು ಕಡೆ ಚಿಗುರುತ್ತಲಿ ಒಂದು ಕಡೆ ಬಾಡುತ್ತಲಿ, ಒಂದು ತೆರೆ ಕೊಂಬೆ ಮುಂಡದಲ್ಲಿ ಎಬ್ಬುತ್ತಲಿ, ಎಂದೆಂದುಮ ಅಶ್ವತ್ಥ ಹಳೆವಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ ಅನ್ನುವ ಮಾತನ್ನು ನಾವು ತಿಳಿದುಕೊಳ್ಬೇಕಾಗುತ್ತದೆ. ಜ್ಞಾನಿಗಳು ಹೇಳುವ ಮಾತುಗಳನ್ನು ಒಮ್ಮೆ ಆಲಿಸಿ. ಎಲ್ಲ ಸಮಯದಲ್ಲೂ ಮಾನವರ ಸಂಬಂಧಗಳು ನಂಬಿಕೆಯ ಮೇಲೆ ಇರುತ್ತದೆ. ನಮ್ಮ ಜೀವನದ ವಾಸ್ತವವಾಗದಿರಲು, ಏರುಪೇರುಗಳು ಇರಬೇಕೆಂದರೆ ಜನರನ್ನು ಇಷ್ಟಪಡಬೇಕು, ಜನರನ್ನು ನಂಬಬೇಕು. ಮಾನವನ ಜೀವನಕ್ಕೆ ಗಾಳಿ ನೀರು ಎಷ್ಟು ಮುಖ್ಯವೋ ನಂಬಿಕೆಯೂ ಅಷ್ಟೇ ಮುಖ್ಯ. ಸುತ್ತಲಿನ ವಾತಾವರಣ ಮತ್ತು ಜನರನ್ನು ನಂಬದೇ ಹೊರತು ನಾವಾಗಿರಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ನಂಬಬೇಕು. ಆಗ ಇನ್ನೊಬ್ಬರ ಮೇಲೆ ನಂಬಿಕೆ ಬರುತ್ತದೆ. ಮೊದಲು ಉತ್ಸಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ನಂಬರ್ 6, ಚಿಂತನೆಯು ಮಾನವನನ್ನು ಜ್ಞಾನವನ್ನು ಕೊಡುತ್ತದೆ. ಚಿಂತನೆಯು ಪ್ರಗತಿಗೆ ಕಾರಣವಾಗುತ್ತದೆ. ಚಿಂತನೆಯು ನಮ್ಮ ಜೀವನಕ್ಕೆ ಸಹಾಯ ಮಾಡುತ್ತದೆ. ಚಿಂತನೆಯು ಸಮೃದ್ಧ ಜೀವನ ನಡೆಸಲು ಅನುವು ಮಾಡಿಕೊಡುತ್ತದೆ. ಇದು ನಮ್ಮ ಅಬ್ದುಲ್ APJ ಕಲಾಂರವರು ಹೇಳಿದ ಮಾತಿದು. ದ್ವೇಷ, ಭಯ, ಬಡತನ ಮತ್ತು ಅನಾರೋಗ್ಯ ಮೊದಲು ತೊಡೆದು ಹಾಕಬೇಕು. ಮತ್ತು ಅಭ್ಯಾಸ, ಸಹಿಷ್ಣುತೆ, ಕರುಣೆ, ತಿಳುವಳಿಕೆ ನಾವು ಮಾನವರು ರೂಢಿಸಿಕೊಳ್ಳಬೇಕು. ಪ್ರೀತಿಸುವುದು ಮತ್ತು ಪ್ರೀತಿಸಲ್ಪಡುವುದು ಅತ್ಯಂತ ದೊಡ್ಡ ಅಸ್ತಿತ್ವ. ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಇದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು. ಅದನ್ನು ನಾವು ತಿಳಿದುಕೊಳ್ಳಬೇಕು, ಜ್ಞಾನವನ್ನು ಸಂಪಾದಿಸಬೇಕು.